ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಮಂದಿ ಅಮಾಯಕರು ಮತ್ತು ಮೃತರ ಅವಲಂಬಿತರಿಗೆ ತಲಾ 1 ಕೋಟಿ ರೂಪಾಯಿ ಸಹಾಯಧನ ನೀಡಬೇಕು. ಪ್ರಕರಣಗಳ ಸತ್ಯಾಂಶ ಬಯಲಿಗೆ ನ್ಯಾಯಾಂಗ ತನಿಖೆ ಜೊತೆ ವಿಶೇಷ ತನಿಖಾದಳ SIT ರಚನೆ ಮಾಡಬೇಕೆಂದು ಶೂನ್ಯವಳೆಯಲ್ಲಿ ಪ್ರಸ್ತಾವಿಸಲು ಬಯಸುತ್ತೇನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ರಾಕ್ಷಸಿ ಕೃತ್ಯ ನಡೆದಿದ್ದು 3 ಮಂದಿ ಅಮಾಯಕರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದು, ಅವರ ಕುಟುಂಬದ ಅವಲಂಬಿತರು ತೀರಾ ಬಡತನ ರೇಖೆಗಿಂತ ಕಡಿಮೆ ಉಳ್ಳವರಾಗಿದ್ದು, ಮೃತಪಟ್ಟವರನ್ನು ಅಕ್ರಮ ಬೇಟೆಗಾರರು ಎಂದು ಬಂಧಿಸುವ ಮೂಲಕ ಅವರ ಜೀವವನ್ನು ಬಲಿ ಪಡೆಯಲಾಗಿದೆ. ಈ ವಿಚಾರವು ಸಂಪೂರ್ಣ ಸುಳ್ಳಾಗಿರುತ್ತದೆ. ಈ ಪ್ರದೇಶಕ್ಕೆ ಭೇಟಿ ನೀಡಿದ ನಾನು ಅನೇಕ ಸಂಗತಿಗಳನ್ನು ಮೃತರ ಕುಟುಂಬದವರಿಂದ ಮತ್ತು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಲಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ರಾಕ್ಷಸಿ ಕೃತ್ಯವನ್ನು ಪ್ರದರ್ಶನ ಮಾಡಿದ್ದು, ಅಮಾಯಕರನ್ನು ಬಹಳ ಹತ್ತಿರದಿಂದ ಗುರಿ ಮಾಡಿಕೊಂಡು ಆರಿಸಲಾಗಿ ಕೊಲೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ರೀತಿಯ ತನಿಖೆ ಇದಕ್ಕೆ ತ್ವರಿತ ತನಿಖೆ ಅಗತ್ಯವಿದ್ದು, ಅರಣ್ಯಾಧಿಕಾರಿಗಳು ತಮ್ಮ ಇಲಾಖೆ ಬೆಂಬಲದಿಂದ ಕಾನೂನಿಗೆ ನೀಡಬೇಕಾದ ಅಂಶಗಳನ್ನು ಮರೆಮಾಚಿ ಬಡ ಕುಟುಂಬಗಳಿಗೆ ನ್ಯಾಯ ಸಿಗುವಲ್ಲಿ ತಪ್ಪಿಸಿಕೊಳ್ಳುವ ಸಂದರ್ಭಗಳಿದ್ದು, ಈ ವಿಚಾರವನ್ನು ತನಿಖಾದಳ SIT ರಚಿಸಿದರೆ ಮಾತ್ರ ಶೀಘ್ರವಾಗಿ ನಿಗದಿತ ಅವಧಿಯ ಒಳಗಡೆ ನ್ಯಾಯವನ್ನು ಪಡೆಯಲು ಸಾಧ್ಯವಾಗುವುದು. ಆದುದರಿಂದ ವಿಶೇಷ ತನಿಖಾದಳ ರಚಿಸಬೇಕೆಂದು ಶೂನ್ಯಗಳಲ್ಲಿ ಒತ್ತಾಯಿಸುತ್ತೇವೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಅವಲಂಬಿತರು ತೀರಾ ಬಡತನ ರೇಖೆಯಲ್ಲಿದ್ದು, ಚಿಕ್ಕ ಮಕ್ಕಳ ಭವಿಷ್ಯದ ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸಬೇಕಾಗಿದೆ. ಮೃತರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಕನಿಷ್ಠ 1 ಕೋಟಿ ರೂಪಾಯಿ ಸಹಾಯಧನ ಪರಿಹಾರ ಮತ್ತು ಮೃತ ಕುಟುಂಬದವರಿಗೆ ಸರ್ಕಾರಿ ನೌಕರಿ ನೀಡಬೇಕು. ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸ ಭರಿಸಬೇಕು. ಕೃತ್ಯಕ್ಕೆ ಕಾರಣವಾದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲಾಖೆ ಅಧಿಕಾರಿ ಎಂಬ ಮಾತ್ರಕ್ಕೆ ಕಾನೂನಿನಲ್ಲಿ ತಪ್ಪಿಸಿಕೊಳ್ಳದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸದನದ ಶೂನ್ಯ ವೇಳೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರಲ್ಲಿ ಸಾರ್ವಜನಿಕರ ಮಾತುಗಳ ವಿಚಾರವನ್ನು ಶೂನ್ಯ ವೇಳೆಯಲ್ಲಿ ಪ್ರಕಟಿಸಲು ಬಯಸುತ್ತೇನೆ.